ಬಸವ ಎಕ್ಸ್‌ಪ್ರೆಸ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಈ ವಿಡಿಯೋದಲ್ಲಿ ಕಮರ್ಷಿಯಲ್ ವಾಹನಗಳಿಗೆ ಆನ್ಲೈನಲ್ಲಿ ವಾಹನ ಪೋರ್ಟಲಲ್ಲಿ ರೋಡ್ ಟ್ಯಾಕ್ಸ್ ಯಾವ ಥರ ಅಪ್ಲಿಕೇಶನ್ ಹಾಕಿ ಪ್ರಿಂಟೌಟ್ ತೆಗೆದುಕೊಳ್ಳೋದು ಅಂತ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ನೋಡಿ. ಫಸ್ಟು ಗೂಗಲ್ಗೆ ಹೋಗ್ಬಿಟ್ಟು ಗೂಗಲ್ ಕ್ರೋಮ್ಗೆ ಈ ವಾಹನ ಪೋರ್ಟಲ್ ಅಂತ ಸರ್ಚ್ ಮಾಡಿ. ಇಲ್ಲಿ ಈ ಥರ ವೆಬ್ಸೈಟು ಮೆನು ಓಪನ್ ಆಗುತ್ತೆ. ಇಲ್ಲಿ ವಾಹನ ರಿಜಿಸ್ಟ್ರೇಷನ್ ನಂಬರ್ ಅಂತಿದೆ, ಟೈಪ್ ಮಾಡಿಬಿಟ್ಟು ಸರ್ಚ್ ಮಾಡಿ. ಈ ಥರ ಒಂದು ವೆಬ್ ಓಪನ್ ಆಗುತ್ತೆ. ಇಲ್ಲಿ ಪೇ ಟ್ಯಾಕ್ಸ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ 5 ಡಿಜಿಟ್ ಲಾಸ್ಟ್ ಚಾಸಿ ನಂಬರ್ ಟೈಪ್ ಮಾಡಬೇಕು, ವೆರಿಫೈ ಕೊಡಿ. ಬಫರಿಂಗ್ ಆಗ್ತಾಯಿದೆ, ಬ್ರೌಸ್ ಆಗ್ತಾಯಿದೆ, ವೆಯ್ಟ್ ಮಾಡಿ. ಓಕೆ, ಮತ್ತೆ ಸಬ್ಮಿಟ್ ಮಾಡಿ. ನೆಕ್ಸ್ಟು ನಿಮಗೆ ಈ ಥರ ಓಪನ್ ಆಗುತ್ತೆ. ವ್ಯಾಲಿಡಿಟಿ ಮತ್ತು ವೆಹಿಕಲ್ ಫುಲ್ಲು ಇದೆಲ್ಲ. ಇಲ್ಲೊಂದು ಕಾಲಮ್ ಬಾಕ್ಸ್ ಇದೆ, ಅಲ್ಲಿ 4 ಅಂತ ಟೈಪ್ ಮಾಡಬೇಕು ನೀವು. ಅದಾದಮೇಲೆ ಇಲ್ಲಿ ಕ್ವಾರ್ಟರ್ಲಿ ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಆಗ ನಿಮಗೆ ಇಲ್ಲಿ ರಿಫ್ಲಿಕೇಟ್ ಆಗುತ್ತೆ ಅಮೌಂಟು. ಇದು 4 ಸೀಟ್ರು ನಾನು ಅಪ್ಲೈ ಮಾಡ್ತಿರೋದ್ರಿಂದ ಇದು ಕ್ವಾರ್ಟರ್ಲಿ 4 ಅಂತ ಅಲ್ಲಿ ಟೈಪ್ ಮಾಡಲೇಬೇಕಾಗುತ್ತೆ. ಅವಾಗ ನೋಡಿ 1784 ಅಂತ ನಿಮಗೆ ತೋರಿಸುತ್ತದೆ. 2027 ಇದು 1 ಇಯರಿಗೆ. ನೆಕ್ಸ್ಟ್ ಅದಾದಮೇಲೆ ಸೆಕೆಂಡ್ ಆಪ್ಷನ್ನು ಪೇಮೆಂಟ್ ಅಂತ ಆಪ್ಷನ್ ಕ್ಲಿಕ್ ಮಾಡಬೇಕಾಗುತ್ತೆ ಕೆಳಗಡೆ. SCVಗೆ 1 ಅಂತ ಕ್ಲಿಕ್ ಮಾಡಿ ಕ್ವಾರ್ಟರ್ಲಿ ಕ್ಲಿಕ್ ಮಾಡಬೇಕು. ಇದು 4 ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ ಖಜಾನೆ ಓಪನ್ ಆಯಿತು ಗೌರ್ಮೆಂಟ್ದು. ಇಲ್ಲಿ ಸೆಲೆಕ್ಟ್ ಮಾಡಿ ಕಂಟಿನ್ಯೂ ಕೊಡಿ. ನೆಕ್ಸ್ಟ್ ಇಲ್ಲಿ ಆಪ್ಷನ್ನು ನೋಡಿ ನೆಟ್ ಬ್ಯಾಂಕಿಂಗ್ ಅಂತ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಸೆಕೆಂಡ್ ಆಪ್ಷನಲ್ಲಿ ಇಲ್ಲಿ ಬ್ಯಾಂಕ್ ಕೇಳುತ್ತೆ, ಯಾವುದನ್ನು ಸೆಲೆಕ್ಟ್ ಮಾಡಬೇಕು. ICICI SBI ಅಂತ ಯಾವುದನ್ನು ಒಂದು ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಕ್ಯಾಪ್ಚಾ ಟೈಪ್ ಮಾಡಬೇಕು ಕೆಳಗಡೆ ಕರೆಕ್ಟಾಗಿ. ಕ್ಯಾಪ್ಚಾ ಟೈಪ್ ಮಾಡಿ ಬಾಕ್ಸ್ ಕ್ಲಿಕ್ ಮಾಡಿ ಸಬ್ಮಿಟ್ ಕೊಡಿ. ನೆಕ್ಸ್ಟ್ ಪೇಮೆಂಟ್ ಮೆಥಡ್ ಓಪನ್ ಆಗುತ್ತೆ. ನಿಮಗೆ UPI ಆದರೂ ಮಾಡ್ಬೋದು, ಬ್ಯಾಂಕಿಂಗ್ ಆದರೂ ಮಾಡ್ಬೋದು. ಎಲ್ಲ ಆಪ್ಷನ್ನು ಇದರಲ್ಲಿದೆ. ಡೆಬಿಟ್ ಕಾರ್ಡು ಎಲ್ಲ ಇದೆ. ನಾನು UPI ಸೆಲೆಕ್ಟ್ ಮಾಡಿ QR ಕೋಡು ಜನ್ರೇಟ್ ಮಾಡಿಕೊಂಡೆ. ನೆಕ್ಸ್ಟ್ ನಿಮ್ಮ ಫೋನ್ಪೇ ಓಪನ್ ಮಾಡಿ ಇದಕ್ಕೆ ಸ್ಕ್ಯಾನ್ ಮಾಡ್ಕೋಬೇಕಾಗುತ್ತೆ. ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್ ಸ್ಕ್ಯಾನ್ ಮಾಡಿದ ತಕ್ಷಣ ಅಲ್ಲಿ ಅಮೌಂಟು ಡಿಡಕ್ಷನ್ ಆಯಿತು. ನಿಮಗೆ ನೋಡಿ ಇಲ್ಲಿ ಟ್ಯಾಕ್ಸ್ ಪ್ರಿಂಟೌಟು ನಿಮಗೆ ಎನೇಬಲ್ ಆಯಿತು. ನೀವು ಪ್ರಿಂಟೌಟು ನೀವು ಪ್ರಿಂಟ್ ಅಂತ ಕ್ಲಿಕ್ ಮಾಡಿದರೆ ನಿಮಗೆ PDF ಅಲ್ಲಿ ನಿಮ್ಮ ಫೋಲ್ಡರಲ್ಲಿ ಲ್ಯಾಪ್ಟಾಪಲ್ಲಿ ಸೇವ್ ಆಗುತ್ತೆ. ಇದು ಈಸಿ ಮೆಥಡು. ಯಾಕಂದರೆ ಇದು ಗೌರ್ಮೆಂಟ್ ವರ್ಕಿಂಗ್ ಡೇಸಲ್ಲಿ ಮಾತ್ರ ಮಾಡಿ. ಯಾಕಂದರೆ ಸರ್ವರ್ ಡೌನ್ ಆಗಿದ್ದರೆ ನಿಮ್ಮ ಪೇಮೆಂಟು ಅಮೌಂಟು ಕಟ್ಟಾಗೋ ಚಾನ್ಸಸ್